ಬಹುತೇಕ ಇದು ಪ್ರಾರಂಭ. 2-3 ತಿಂಗಳಲ್ಲಿ ಒಂದು ಹೊಸ ರಾಜಕೀಯ ಇತಿಹಾಸ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಗುತ್ತೆ. ರಾಮ ಮಂದಿರ ಮೈತ್ರಿಗೆ ಸಾಕಷ್ಟು ಬಲ ತಂದುಕೊಡ್ತಾ ಮುಲಾಜಿಲ್ದೆ ಬಹುತೇಕ ಮೊನ್ನೆಗೆ ಈ ಬಾರಿಯ 2024 ಲೋಕಸಭಾ ಚುನಾವಣೆ ಮುಗಿದೋಯ್ತು 28ನೇ ತಾರೀಕಿಗೆ. ಅತ್ಯಂತ ಸರ್ ಹೇಳಿ ಸರ್, ಪಕ್ಷದಲ್ಲಿ ಬಹಳ ಎಲ್ಲರೂ ಸಮರ್ಥರಿದ್ದಾರೆ. ನಾವು ವಿಶೇಷವಾಗಿ ಮೊನ್ನೆ ತಾನೇ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಎಲ್ಲರೂ ಸೇರಿ ಕುಮಾರಣ್ಣವರು, ನಮ್ಮ ನಿಖಿಲ್ ಅವರು, ಇಲ್ಲ ನಮ್ಮ ಪೂಜೆ ನಾಯಕರು ದೇವೇಗೌಡರು, ನೀವು ಯಾರು ಒಬ್ರು ಬಂದು ಕಳೆದ ಬಾರಿ ನಿಮಗೆ ಒಂದು ರೀತಿ ನಮ್ಮ ಆ ಸೋಲು ನಮ್ಗೆ ನಿಜವಾಗ್ಲೂ ನಮ್ಗೆಲ್ರಿಗೂ ಒಂದು ರೀತಿ ನೋವು ತಂದಿದೆ. ಆ ನೋವನ್ನ ಹೋಗ್ಲಾಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿ ಕಳಿಸಿದ್ದೀವಿ. ಅದ್ರ ಮೇಲೆ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡುತ್ತೋ, ಯಾರ ಅಭ್ಯರ್ಥಿ ಆದ್ರೂ JDS BJP ಬೆಂಬಲಿತ ಅಭ್ಯರ್ಥಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 100ಕ್ಕೆ 1000 ಭಾಗ ಆಗುತ್ತೆ ಸರ್. ಸಜ್ಜನ ರಾಜಕಾರಣಿ ಜಗದೀಶ್ ಶೆಟ್ಟರ್ ಅವರು ಬಹುತೇಕ ಇದೊಂದು ನಾಂದಿ. ಇವತ್ತು ಇದು ಈ ರಾಜ್ಯದಲ್ಲಿ ಒಂದು ಲೋಕಸಭಾ ಚುನಾವಣೆಗೆ ಇದೊಂದು ನಾಂದಿ. ಜಗದೀಶ್ ಶೆಟ್ಟರ್ ಅವರು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಮುಲಾಜಿಲ್ದೆ ಈ ರಾಜ್ಯದ ಜನ ಭ್ರಮ ನಿರಸನ ಆಗಿದ್ದಾರೆ. ಆಡಳಿತ ವ್ಯವಸ್ಥೆ ಕುಸಿದಿದೆ. ಯಾವ ಗ್ಯಾರಂಟಿ ಕಾರ್ಯಕ್ರಮಗಳು ಜನರು ಕೈ ಸೇರ್ತಾ ಇಲ್ಲ. ವಿಶೇಷವಾಗಿ ನಮ್ಮ ಸಾಲ ಮಕ್ಕಳು ಆ ಬಸ್ನ ಅವ್ಯವಸ್ಥೆಯಿಂದ ಪಡ್ತಾ ಇರತಕ್ಕಂಥ ಸಂಕಟ ದಿನ ಕಣ್ಣೀರಾಗ್ತಾ ಇದ್ದಾರೆ. ಇಂತಹ ವ್ಯವಸ್ಥೆಗಳ ಮಧ್ಯದಲ್ಲಿ ಸರ್ಕಾರ ವಿಫಲ ಆಗಿದೆ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವತ್ತು ಈ ರಾಜ್ಯದಲ್ಲಿ BJP JDS ಮೈತ್ರಿ ಒಂದು ಜಯ ತಂದು ಕೊಡುತ್ತೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಬಹುತೇಕ ಕುಮಾರಣ್ಣವರು ಅವ್ರದೇ ಆದಂತ ಸಂಬಂಧ ಇಟ್ಕೊಂಡಿದ್ದಾರೆ BJP ನಾಯಕರ ಜೊತೆ. ಅವ್ರ ಮಾತಿಗೆ ಗೌರವ ಸಿಗುವಂತ ಮನ್ನಣೆಯನ್ನ ಹಲವಾರು ನಾಯಕರು ಕೊಡ್ತಾ ಇದ್ದಾರೆ. ಸೋಮಣ್ಣವ್ರನ್ನು ಕರೆದು ಸಮಾಧಾನ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಜೊತೆನೂ ಮಾತಾಡಿದ್ದಾರೆ. ಇನ್ನು ಹಲವಾರು ಸ್ವಲ್ಪ ಬೇಜಾರಿರ್ತಕ್ಕಂಥ ಅನೇಕ BJP ಮುಖಂಡರ ಜೊತೆ ಕುಮಾರಣ್ಣವರು ಮಾತಾಡ್ತಾ ಇದ್ದಾರೆ. ಸರಿಪಡಿಸುವಂತ ಕೆಲಸವನ್ನ ರಾಜ್ಯದ BJP ನಾಯಕರ ಜೊತೆ ಸೇರಿ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.